ವಿಜಯ್ ಎಚ್ಚರಾತ ಈಗ ಇವರೆಲ್ಲ ಸಿಕ್ಕಿದ್ರಪ್ಪ. ಪ್ರವೀಣು ರಾಜೇಶ್ ಎಲ್ಲ ಬಂದಿದ್ರು. ಮಾತಾಡ್ಸಕ್ಕೆ ಬಂದಿದ್ರಾ? ಮಾತಾಡಿದ್ರೆ ಹ್ಞೂನ್ಲೆ ಈಗಿನ ಎಚ್ಚರಾತು. ಅದ ನಾನು ಕಣ್ಬಿಟ್ಟು ನೋಡಿದಾಗ ಪ್ರವೀಣ್ ರಾಜೇಶ್ ಇದ್ರು. ಮತ್ತು ನೀನು ನೆನಪಾದೆಪ್ಪ, ನನ್ನಿಂದ ಕುಂತಿದ್ದೆಲ್ಲ ಗಾಡ್ಯಾಗ. ಅದಕ್ಕೆ ಇಲ್ಲ ಅವನಿಗೇನಾಗಿಲ್ಲ, ಅವನ ಆರಾಮದಾನ, ಇಲ್ಲೇ ಮೆಡಿಸನ್ ತರಕ್ಕೆ ಹೋಗ್ಯಾನಂತಂದ್ರೆ. ಮತ್ತು ನಿನಗೇನಾಗಿಲ್ಲಲ್ಲ? ಇಲ್ಲ ಇಲ್ಲ, ನನಗೇನಾಗಿಲ್ಲ, ನಾ ಆರಾಮದೀನಿ. ಅದ ಮೆಡಿಸಿನ್ ತರಕ್ಕೆ ಹೋಗಿದ್ದೆ. ಮತ್ತೆ ಈಗ ಹೆಂಗೈತಿ ತಲೆಗೆ ನಿನಗೆ ಭಾಳ ಪೆಟ್ಟು ಬಿದ್ದೈತೆ ಅಂತ ಅಂದ್ರೆ ಆರಾಮೈತಲ್ಲ? ಹ್ಞೂನ್ಲೇಪ್ಪ ಆರಾಮದೀನಿ ನೋಡು. ಹೌದ್ಲೇ, ಎಲ್ಲರಿಗೂ ಹೇಳಿ. ಇದು ಮೊನ್ನೆ ಆಗಿತ್ತಾ? ಇದ್ದಿಲ್ಲ, ನಾನು ನಿನ್ನೆ ಹೋಗಿದ್ನಿ ಕೆಲ್ಸಕ್ಕೆ. ಅಲ್ಲಿ ಕೇಳಿದ್ರ ಎಲ್ಲರಿಗೆ ಹೇಳಿದ್ದೆ. ಹೌದಾ? ಅಲ್ಲ ಮತ್ತೆ ಎಲ್ಲರೂ ಬಂದಾರ, ಅಕ್ಕಿ ಬಂದಿಲ್ಲ. ಥೂ, ಹುಚ್ಚು ಸೂಳ ಮಗ ಅಂದ್ರೆ ನೀನ ನೋಡ್ಲೆ. ಅಲ್ಲಲೇ, ಇಷ್ಟೆಲ್ಲ ಆದ್ಮ್ಯಾಗ ಇನ್ನೂ ಆಕಿ ಚಿಂತನೆ ಮಾಡಕತ್ತಲ್ಲ. ಆಗಿದ್ದೇ ಆಕಿಂದನೇ ನೀನು ಕುಡಿದು ಹಿಂಗೆ ಮಾಡ್ಕೊಂಡು ಮತ್ತೆ ಆಕಿ ಚಿಂತೆ ಮಾಡ್ತಿಲ್ಲಲೇ. ನೀನೇನು ತಗೊಂಡ್ಬಿಡಿಬೇಕು? ಹಾಂ ಯಪ್ಪ ಮರಯ್ಯ. ಆಕಿಗೆ ಹೇಳಿನಿ, ಆಕಿ ಬಂದಿಲ್ಲಪ್ಪ ಯಪ್ಪ. ಆಕಿ ಬ್ಯುಸಿ ಅದಾಳ ಆಕಿ ಬಾಯ್ ಫ್ರೆಂಡ್ ಜೊತೆಗೆ. ಏನು ಹೇಳಕ್ತಿಲೆ? ಬಾಯ್ ಫ್ರೆಂಡಾ? ಎಲ್ಲರೂ ಅಷ್ಟೇ ನೋಡ್ಲಿ, ಯಾರು ನನ್ನ ಪ್ರೀತಿಸಂಗೇ ಇಲ್ಲ. ಹ್ಞೂನಪ್ಪ, ಆಕಿ ಹೇಳಿದ್ರ ಹಿಂಗತೆ ನೀನು ಅವತ್ತು ಒಲ್ಲೆಂದಕ್ಕೆ ಕುಡಿದು ಗಾಡಿ ಓಡಿಸಿ ಹಿಂಗೆ ಮಾಡ್ಕೊಂಡ. ನಾನು ಇದ್ದೆ, ಆದ್ರೆ ನನಗೇನಾಗಿಲ್ಲ, ಅವನಿಗೆ ಏಟಾಗೈತಿ, ಎಲ್ಲರೂ ಹೊಂಟ್ರ ನೀನು ಓತೇನಂತಂದೆ. ಆಕಿ ಹೌದನು, ನಾನೇನು ಕುಡಿದು ಹಂಗೆ ಮಾಡ್ಕೊಂತ ಹೇಳಿರಲಿಲ್ಲ. ಮತ್ತು ಈಗೇನಾದ್ರೆ ನಾನು ಹೋಗಿ ನೋಡೋಕೆ ಹೋದ್ರೆ ಮತ್ತೆ ಅರವ ಅಲ್ಲಿರ್ತಾಳ. ಮತ್ತು ಸುಮ್ಮನೆ ನನ್ನ ಬಗ್ಗೆ ಆಕಿಗೆ ಗೊತ್ತೈತಿ ನನ್ನ ಲವ್ ಮಾಡಕತ್ತಿದ್ನಂತೇಳಿ ಒಂದ್ಸಲ ರವ್ವ ನನ್ನ ಕೂಡ ಮಾತಾಡೋ ಆಡ್ಯಾಳ. ಆಮೇಲೆ ಯಾಕೆ ಬೇಕು ನನ್ನ ಮೈ ಮ್ಯಾಗ ಬರುತ್ತಾ? ಅದೇನೋ ಅಂತಾರಲ್ಲ, ಇಲ್ದಿರೋದನ್ನ ನಾನು ಯಾಕೆ ನನ್ನ ಮೈ ಮ್ಯಾಗ ಕೇಳೋಕೆ ಹೋಗ್ಲಿ, ಆತನ ಇಷ್ಟ, ಆತ ಹೆಂಗನ ಮಾಡಿ ಕೇಳಿಬಿಡು, ನಾನು ಅದ್ರ ತಂಟಕ್ಕೆ ಹೋಗಲ್ಲ ಅಂತೇಳಿ ಆಕಿ ಬಾಯ್ ಫ್ರೆಂಡ್ ಅಂತ ಬೆಂಗಳೂರಿಂದ ಬಂದಾನಂತ. ಆತನ ಕೂಡ ಹೋದ್ಲು. ಇನ್ನೊಂದೆರಡು ದಿನದಾಗ ಆಕಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಕ್ಕೆ ಅದಾಳ. ಏನು? ಹೌದಾ? ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ತಾಳ? ಅಲ್ಲ, ನನಗೆ ಹಿಂಗಾಗೈತೆ ಅಂತಂದ್ರೂ ಒಂದು ಮಾನವೀಯತೆಯಿಂದನೂ ನೋಡೋಕೆ ಬರಲಿಲ್ಲ. ಇಷ್ಟು ಕೆಟ್ಟಕ್ಕಿದಾಳ ಆಕಿ. ಕೆಟ್ಟಕಿ ಅಂತ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಈಗ ನೋಡು, ಆಕಿಂದನೇ ನೀನು ಹಿಂಗೆ ಮಾಡ್ಕೊಂಡೆ, ಮತ್ತು ಇಲ್ಲಿಗೆ ಬಂದ ಯಾರನ್ನ ಬೈತಾರ, ಇಲ್ಲ ಆಕಿ ಮ್ಯಾಗ ಬರುತ್ತಾನ ಭಯ ಇರುತ್ತಪ್ಪ. ಅದು ಅಲ್ದ ಆಕಿ ಜೀವನ ಆಕಿ ನೋಡ್ಕೊಳಕತ್ತಾಳ. ನೋಡು, ಕೆಟ್ಟಕ್ಕೆ ಅಂತಲೂ ಹೇಳೋಕ್ಕಾಗಲ್ಲ, ಹಂಗಂತ ಒಳ್ಳೆಕ್ಕಿಂತನೂ ಹೇಳೋಕ್ಕಾಗಲ್ಲ. ನೋಡು, ಒಂದು ಮನುಷ್ಯತ್ವ ರೂಪದಾಗಾದರೂ ಬಂದು ನೋಡಲಿಲ್ಲ ಆಕಿ ಕೊಲ್ಲಿಗಾಗಿ. ನೀನು ಅರ್ಥ ಮಾಡ್ಕೆ, ಯಾರು ನಿನ್ನೋರಲ್ಲ ಅಂತಂದು. ನನ್ನೋರಂತ ಯಾರದಾರ ಬಿಡ್ಲೆ? ಈಗ ನೋಡು, ಆಕ್ಸಿಡೆಂಟ್ ಆಗೈತಿ, ಮೊನ್ನೆ ಆಗೈತಿ ಅಂತ ಅಂದು ನನಗಂತ ಎಚ್ಚರಾಗಿದ್ದು ಇವತ್ತು ಬಿಡು. ನಮ್ಮವ್ವ ಇಲ್ಲ, ನಮ್ಮಪ್ಪಿಲ್ಲ, ಅದು ನನ್ನ ಕಟ್ಗೆಂದು ಬಂದಕ್ಕಿ ಅನ್ನಕ್ಕಿ ಹಾಕಿನೇ ಇಲ್ಲ. ನೀನು ಹೇಳ್ತಿದ್ದಿ ಹಂಗೆ. ಲೇ ಹುಚ್ಚುಳೆ ಮಗನ, ಯಾರು ಹೇಳಿದ್ರು ಬಂದಿಲ್ಲ ಅಂತೇಳಿ? ಮೊನ್ನೆ ನಿನಗೆ ಆಕ್ಸಿಡೆಂಟ್ ಆಗೈತೆ ಅಂದ ತಕ್ಷಣ ಯಾರ ನಮ್ಮನ್ನಿಬ್ಬರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ನನಗೆ ಎಚ್ಚರ ತಪ್ಪಿತ್ತು. ಆವಾಗ ಅವರ ನಿಮ್ಮವ್ಗೆ ಫೋನ್ ಮಾಡ್ಯಾರ. ಪಾಪ ನಿಂದ್ರಕ್ಲೇ ಓಡಿ ಬಂದಾರ ಅವ್ರು. ಹಂಗೆ ಮತ್ತು ವೈನವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ನಿಂದ್ರಕ್ಲೇ ಓಡಿ ಬಂದಾರ. ಅವರು ಎಷ್ಟು ಇಲ್ಲಿ ಕುಂತಿದ್ರು ಗೊತ್ತಾನ? ಅವತ್ತು ರಾತ್ರಿ ಎಲ್ಲ ಕಾದಾರ. ಅವರು ಇನ್ನು ನಿನ್ನೆ ಕಳಿಸೈತಿ ರಾತ್ರಿ ಎಲ್ಲ ಇದ್ದಕ್ಕೆ. ಮತ್ತು ನಿಮ್ಮಪ್ಪ ಬೇಡ, ಹೆಣ್ಮಕ್ಳು ಇಲ್ಲೇ ಇದ್ರಿ 2 ದಿನ ಆಯ್ತು, ಒಂದು ರಾತ್ರಿ ಆಯ್ತು, ಹೋಗ್ರಿ ಮನೆಗೆ, ನಾನು ನೋಡ್ಕೊಂತಿರ್ತಂತ ಹೇಳಿದಕ್ಕೆ ಪಾಪ ಅವ್ರು ಹೋಗ್ಯಾರ. ನಿಮ್ಮ ಅಪ್ಪಾರು ಅಷ್ಟ ರಾತ್ರಿ ಎಲ್ಲ ಪಾಪ ಇದ್ದಿದ್ರು. ನಾನು ಇವಾಗ ಬಂದೀನಿ, ಅದಕ್ಕೆ ಅವರು ಹೋಗ್ರಿ ಅಂಕಲ್, ನಾಷ್ಟ ಮಾಡಿ ಹೋಗ್ರಿ ಅಂತಂದೆ. ಈಗ ಸಿಸ್ಟರ್ ಕರೆದ ಅಂತೇಳಿ ನಾನು ಮೆಡಿಸನ್ ತರಕ್ಕೆ ಹೋಗಿದ್ದೆ. ಯಾರಂದ್ರಲ್ಲಿ ನಿನ್ನ ಮನೆಯವರ ಇಲ್ಲಿ ಇದ್ದಿದ್ದು, ಬೇರೆ ಯಾರು ಅಲ್ಲಪ್ಪ, ನಿಮ್ಮ ಪ್ರೀತಿಸಿದ ಹುಡುಗಿನೂ ಅಲ್ಲ. ಇವಾಗ ಹೋಗ್ಯಾರ ಅವರು.